ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ಚಾನೆಲ್. ನಾನು ನಿಮ್ಮ ರಚಿತಾ ಮಂಜುನಾಥ್. ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಟೊಮೆಟೊ ಬಾತ್ನ ಮಾಡೋಣ. ಇದನ್ನು ಬ್ಯಾಚುಲರ್ ಸಹ ಈಸಿಯಾಗಿ ಮಾಡ್ಕೊಬೋದು. ಒಂದು ಕುಕ್ಕರಿಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಅನನಸೂನ ಹಾಕ್ಕೊಳ್ಳೋಣ. ಅದೇ ಒಗ್ಗರಣೆಗೆ 4 ಮೆಣಸಿನ್ಕಾಯಿ, ಈರುಳ್ಳಿ ಅಂದರೆ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಅರ್ಧ ಬೆಂದ ಮೇಲೆ ಅದಕ್ಕೆ ಬಟಾಣಿ ಅಂತಂದರೆ ರಾತ್ರಿ ನೆನೆಸಿರೋ ಬಟಾಣಿ ಹಾಕ್ಕೊತೀನಿ. ಹಸಿ ಬಟಾಣಿ ಆದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಆದಮೇಲೆ ಬೇಕಾದರೆ ಹಾಕ್ಕೋಬೋದು. ಇದಾದರೆ ಚೆನ್ನಾಗಿ ಸ್ವಲ್ಪ ಬೇಯುತ್ತೆ ಅಂತ ಫಸ್ಟೇ ಹಾಕ್ಕೋತೀನಿ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೊರಗಡೆದೂ ಹಾಕ್ಕೊಬೋದು, ಬಟ್ ನಾನು ಅದನ್ನು ಮನೇಲೇ ಹಾಕ್ಕೊಂಡಿದ್ದೀನಿ. ಮನೇಲಿದ್ದರೆ ಚೆನ್ನಾಗಿರುತ್ತೆ ಅಂತ, ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋದ್ಮೇಲೆ ಈ ಥರ ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ, ಆವಾಗ ನೀಟಾಗಿ ಫ್ರೈ ಆಗಿರುತ್ತೆ ಅಂತ. ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಮೀಡಿಯಮ್ ಸೈಜ್ದು 4ರಿಂದ 5 ತೊಗೊಂಡಿದ್ದೀನಿ. ಇದು ಟೊಮೆಟೊ ಬಿಟ್ಟು ಬೇರೆ ಯಾವುದೂ ತರಕಾರಿಗಳನ್ನ ಹಾಕಲ್ವಲ್ಲ, ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪನ್ನ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಬೇಗ ಪನ್ಗುತ್ತೆ. ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಟೊಮೆಟೊ ನೀಟಾಗಿ ಪನ್ಗಾದ್ಮೇಲೆ ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ, ಆವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಎಲ್ಲ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ. ಈ ಥರ ಮಿಕ್ಸ್ ಆಗಿರೋದಕ್ಕೆ 4 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಏಕೆಂದರೆ ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ನಿಮ್ಮ ಮನೇಲಿ ಯಾವ ಥರ ಖಾರ ತಿಂತಾರೋ ಅದ್ರ ಮೇಲೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಗೆಯೇ ನೀಟಾಗಿ ಮಿಕ್ಸ್ ಆಗಿದೆ. ಅದಕ್ಕೆ ನಾನು 2 ಲೋಟ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೀನಿ. ಅಕ್ಕಿನ ಡೈರೆಕ್ಟಾಗಿ ನೀರು ಹಾಕ್ಕೊಳ್ದಲ್ಲೇ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಅದು ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಅಕ್ಕಿ ಸ್ಮೂತಾಗಿ ಉಡುಡಿಯಾಗಿ ಬರುತ್ತೆ. ಅದಕ್ಕೆ ನಾನು ಫಸ್ಟೇ ಈ ಥರ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು 2 ಲೋಟ ಅಕ್ಕಿ ಹಾಕಿದ್ದೀನಿ. ಆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ನೀರು ನಮ್ಮ ಮನೇಲಿ ಸ್ವಲ್ಪ ಅರ್ಧ ಲೋಟ ಜಾಸ್ತಿನೇ ಹಾಕ್ಕೊತೀನಿ. ಏಕೆಂತಂದರೆ ನಮ್ಮ ಮನೇಲಿ ತುಂಬ ಉಡುಡಿ ಇದ್ದರೆ ಅನ್ನ ಇಷ್ಟಪಡಲ್ಲ, ಹಾಗಾಗಿ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊತೇನೆ. ನೀರು ಹಾಕಿದ ಮೇಲೆ ಕುದಿಬೇಕಾದ್ರೆ ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಹಾಕಿ 2 ವಿಷಲ್ ಹಾಕಿಸ್ಕೊಳ್ತೀನಿ. ನೋಡಿ, ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ್ದೀನಿ. ರೈಸು ಎಷ್ಟು ಸ್ಮೂತಾಗಿದೆ ಮತ್ತು ಉಡುಡಿಯಾಗೂ ಇದೆ. ಈ ಥರ ಸಿಂಪಲ್ಲಾಗಿರೋ ಟೊಮೆಟೊ ಬಾತ್ನ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೀಗೆ ಸಿಂಪಲ್ಲಾಗಿರೋ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ.